ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ, ಆಲ್ರೆಡಿ ನೀವು ನೋಡ್ತಿದ್ದೀರಿ. ನಿಮಗೂ ಟೇಸ್ಟ್ ಮಾಡಬೇಕನ್ನಿಸ್ತಿದೆಯಾ? ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಪ್ಲೀಸ್ ಟ್ರೈ ಮಾಡಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ನಾನಿಲ್ಲಿ ಅರ್ಧ kg ಆಗುವಷ್ಟು ಬ್ಲ್ಯಾಕ್ ಗ್ರೇಪ್ಸ್ ತಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ದ್ರಾಕ್ಷಿ ಮುಳುಗೋ ಅಷ್ಟು ನೀರು ಹಾಕಿ. ಇದಕ್ಕೆ 1 ಸ್ಪೂನ್ ಕಲ್ಲುಪ್ಪು ಸೇರಿಸಿ ಸುಮಾರು 30 to 40 ಮಿನಿಟ್ಸ್ ಹಾಗೆ ಇಡಬೇಕು. ಇವಾಗ ಆಲ್ಮೋಸ್ಟ್ 40 ಮಿನಿಟ್ಸ್ ಆಗಿದೆ. ಒಂದು ಸಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬೌಲ್ಗೆ ಬಿಡಿಸಿಟ್ಕೊಳ್ಳಿ. ದ್ರಾಕ್ಷಿ ಬೆಳಿಬೇಕು ಅಂದರೆ ತುಂಬ ಔಷಧ ಸ್ಪ್ರೇ ಮಾಡಬೇಕಾಗುತ್ತೆ ಮತ್ತು ತುಂಬ ಡಸ್ಟು ಕೂತಿರುತ್ತೆ. ಸೊ ಹಾಗಾಗಿ ದ್ರಾಕ್ಷಿನ 2 ರಿಂದ 3 ಸಲ ವಾಶ್ ಮಾಡಲೇಬೇಕು. ವಾಶ್ ಮಾಡಾದಮೇಲೆ ಒಂದು ದಪ್ಪ ತಳ ಇರೋ ಪಾತ್ರೆಗೆ ದ್ರಾಕ್ಷಿನೆಲ್ಲ ಹಾಕ್ಕೋಬೇಕು. ಈ ಟೈಮಲ್ಲಿ ಫ್ಲೇಮ್ ಮೀಡಿಯಮ್ ಇರಲಿ. ನಾನಿಲ್ಲಿ ಅರ್ಧ kg ದ್ರಾಕ್ಷಿ ತಗೊಂಡಿದ್ದೀನಿ. ಅರ್ಧ kg ದ್ರಾಕ್ಷಿಗೆ 1 ಲೀಟರ್ ನೀರು ಸೇರಿಸ್ಕೋಬೇಕು. ಇವಾಗ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡಿ. ಆವಾಗವಾಗ ಒಂದು ಸ್ಪೂನಲ್ಲಿ ತಿರುಗಿಸ್ಕೋತಾ ಇರಬೇಕು. ನೋಡಿ, ಕಲರ್ ಇವಾಗ ಎಷ್ಟು ಚೇಂಜ್ ಆಗ್ತಾ ಇದೆ. ಇನ್ನೇನು ಕುದಿ ಬಂದಿದೆ ಅನ್ನೋ ಟೈಮಲ್ಲಿ 3/4 ಕಪ್ ಸಕ್ಕರೆ ಸೇರಿಸ್ಕೊಳ್ಳಿ. ನಂತರ ಮತ್ತೆ ಸಕ್ಕರೆ ಕರಗೋ ರೀತಿ ತಿರುಗಿಸ್ಕೊತಾನೆ ಇರಬೇಕು. ಇವಾಗ ಸುಮಾರು 10 ನಿಮಿಷಗಳಾಗಿದೆ. ನೋಡಿ, ಇವಾಗ ಕುದಿ ಬರ್ತಾ ಇದೆ, ಚೆನ್ನಾಗಿ ಉಕ್ತಾ ಇದೆ. ಸೊ ಈ ಟೈಮ್ನಲ್ಲಿ ನೋಡಿ, ಸಿಪ್ಪೆ ಮತ್ತು ಬೀಜ ಎಲ್ಲ ಸಪ್ರೇಟ್ ಆಗಿರುತ್ತೆ. ಈ ರೀತಿ ಚೆನ್ನಾಗಿ ಕುದಿಬೇಕು ಅದು. ಇವಾಗ ನೋಡಿ, ಸುಮಾರು 15 ನಿಮಿಷಗಳಾಗಿದೆ. ಈಗ ನೋಡಿ, ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಈ ರೀತಿ ಕಲರ್ ಬಿಡೋವರೆಗೂ ಕುದಿಸ್ಕೋಬೇಕು. ಇವಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ರೆಡಿ ಆಗಿದೆ. ನಂತರ ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಾಗಬೇಕು. ಒಂದು ಬೌಲ್ ಅಥವಾ ಪಾತ್ರೆಗೆ ಈ ರೀತಿ ಫಿಲ್ಟ್ರ್ ಮಾಡಿಟ್ಕೋಬೇಕು. ಇದನ್ನೆಲ್ಲ ಸಿಪ್ಪೆ ಮತ್ತು ಬೀಜ ಎಲ್ಲ ನೀಟಾಗಿ ಸಪ್ರೇಟಾಗಿ ಅದರ ಪಲ್ಪ್ ಅಷ್ಟೇ ನಮಗೆ ಜ್ಯೂಸಿಯಾಗಿ ಸಿಕ್ಕಿರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನಿಲ್ಲಿ 1-2 ಸ್ಪೂನ್ ಪಲ್ಪ್ ಎತ್ತಿಟ್ಕೊಂಡಿದ್ದೆ. ಅದನ್ನು ಇವಾಗ ಸೇರಿಸ್ಕೊಂಡು ಒಂದು 3 ಅವರ್ಸು ಫ್ರಿಡ್ಜಲ್ಲಿ ಇಡಬೇಕು. ಇವಾಗ ನೋಡಿ, ಸುಮಾರು 3 to 4 ಅವರ್ಸ್ ಆಗಿದೆ. ಇವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗೂ ಆಗಿದೆ. ಈ ಟೈಮ್ನಲ್ಲಿ ಒಂದು 4 ರಿಂದ 5 ಡ್ರಾಪು ಲೆಮನ್ ಸೇರಿಸ್ಕೊಳ್ಳಿ. ಇದನ್ನೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಕಲರ್ಫುಲ್ ಆಗಿರೋ ಪಲ್ಪಿ ಗ್ರೇಪ್ ಜ್ಯೂಸ್ ರೆಡಿಯಾಗಿದೆ. ನೋಡಿದ್ರಲ್ವಾ, ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ? ಡೋಂಟ್ ಮಿಸ್ ಇಟ್. ಆ್ಯಕ್ಚುಲಿ ಐ ಕಾಂಟ್ ವೇಟ್ ಟು ಟೇಸ್ಟ್. ಯಾಕಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿದೆ. ಐ ಆಮ್ ಸೀರಿಯಸ್ಲಿ ಟೆಲ್ಲಿಂಗ್ ಯು. ಇದೇ ನೋಡಿ, ಅರೇಬಿಯನ್ ಪಲ್ಪಿ ಗ್ರೇಪ್ ಜ್ಯೂಸ್. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಮತ್ತು ಈಸಿಯಾಗಿ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ.